ಸ್ನೇಹಿತರೆ ನಮಸ್ಕಾರ. ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಿರುವಂತಹ ಕಮಲಿ ಧಾರಾವಾಹಿ ಯಾರಿಗೆ ತಾನೇ ಇಷ್ಟ ಆಗಲಿಲ್ಲ ಹೇಳಿ. ಕಮಲಿ ಧಾರಾವಾಹಿ ಇವತ್ತಿಗೂ ಕೂಡ ಜನಮಾನಸದಲ್ಲಿ ಅಷ್ಟರ ಮಟ್ಟಿಗೆ ಹಾಸುಹೊಕ್ಕಾಗಿ ನಿಂತಿರುವಂತಹ ಧಾರಾವಾಹಿ. ಈ ಧಾರಾವಾಹಿಯಲ್ಲಿ ಬರುವಂತಹ ರಿಷಿ ಹಾಗೂ ಕಮಲಿ ಜೋಡಿ ಅಭಿಮಾನಿಗಳಿಗೆ ಒಂದು ರೀತಿಯಲ್ಲಿ ದಿನನಿತ್ಯವೂ ಕೂಡ ಈ ರಸದೌತಣವನ್ನೇ ಬಣಿಸ್ತಿರುವಂತಹ ಜೋಡಿ ಅಂತಲೇ ಹೇಳ್ಬೋದು. ಅದ್ಭುತವಾದಂತಹ ಅಭಿನಯ ಮತ್ತು ಅಷ್ಟೇ ಮನೋಜ್ಞವಾದಂತಹ ಒಂದೊಂದು ಪಾತ್ರಗಳ ಮೂಲಕ ಈ ವೀಕ್ಷಕರನ್ನು ಅತಿ ಹೆಚ್ಚು ಸೆಳೀತಾ ಇರುವಂಥ ಧಾರಾವಾಹಿಗಳಲ್ಲಿ ಈ ಕಮಲಿ ಧಾರಾವಾಹಿಯು ಕೂಡ ಒಂದು. ಈ ಜೋಡಿ ರಿಷಿ ಮತ್ತು ಕಮಲಿ ಜೋಡಿ ಸಾಕಷ್ಟು ಜನರ ಪ್ರೀತಿಯನ್ನು ಕೂಡ ಈಗಾಗಲೇ ಗಳಿಸಿದೆ ಮತ್ತು ಅಭಿಮಾನಕ್ಕೂ ಕೂಡ ಈಗಾಗಲೇ ಶರಣಾಗಿದೆ ಅಂತಲೂ ಕೂಡ ಹೇಳ್ಬೋದು. ಆದರೆ ಈ ಜೋಡಿ ಕೇವಲ ರೀಲ್ನಲ್ಲಿ ಮಾತ್ರ ಅಲ್ಲ, ರಿಯಲ್ ಆಗಿಯೂ ಕೂಡ ಜೋಡಿ ಆಗಿಬಿಟ್ರೆ ಹೇಗಿರುತ್ತೆ ಅನ್ನುವಂತಹ ಒಂದು ಚಿಕ್ಕ ಕಲ್ಪನೆ ನಿಮ್ಗೆ ಯಾರಿಗಾದರೂ ಬಂದಿತ್ತಾ? ಹೌದು, ಈ ಕಲ್ಪನೆ ಈಗ ನಿಜವಾಗುವಂತಹ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಿದೆ. ಈ ಜೋಡಿಯ ಬಗ್ಗೆ ಸಾಕಷ್ಟು ದಿನಗಳಿಂದನೂ ಕೂಡ ಇವರಿಬ್ಬರು ಕೂಡ ಎಲ್ಲೋ ಒಂದು ಕಡೆ ಒಟ್ಟಿಗೆ ಬಹುತೇಕ ಸುತ್ತುತ್ತಿದ್ದಾರೆ. ಆಮೇಲೆ ಏನೋ ಒಂದು ಸಮಥಿಂಗ್ ನಡೀತಿದೆ ಇವರ ನಡುವೆ ಅನ್ನುವಂತಹ ಒಂದು ಗುಸುಗುಸು ಎಲ್ಲ ಕಡೆಯೂ ಕೂಡ ಹಬ್ಬಿತ್ತು. ಇದು ಈಗ ದೃಢವಾಗುವಂತಹ ನಿಶ್ಚಯ ಹತ್ತಿರ ಬಂದಿದೆ. ಇಂಡೈರೆಕ್ಟ್ಲಿ ಇವರಿಬ್ಬರು ಕೂಡ ಇದನ್ನು ಒಪ್ಕೊಂಡಿದ್ದಾರೆ. ಯಾರು? ರಿಷಿ ಮತ್ತು ಕಮಲಿ ಇವರಿಬ್ಬರು ಕೂಡ ಒಪ್ಕೊಂಡಿದ್ದಾರೆ. ಹಾಗಾದರೆ ಇವರು ನಿಜ ಜೀವನದಲ್ಲೂ ಕೂಡ ಪ್ರೀತಿಸ್ತಿದ್ದಾರೆ. ಕಮಲಿ ಪಾತ್ರಧಾರಿಯಾಗಿರುವಂಥ ಅಮೂಲ್ಯ ಗೌಡ ಪ್ರೀತಿಯಲ್ಲಿ ಬಿದ್ದಿದ್ದಾರೆ. ಈ ಕಿರುತೆರೆ ನಟನನ್ನೇ ಪ್ರೀತಿಸಿ ಮದುವೆ ಆಗುವಂಥ ತೀರ್ಮಾನವನ್ನು ಮಾಡಿದ್ದಾರೆ. ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕಮಲಿ ಧಾರಾವಾಹಿಯಲ್ಲಿ ಬರುವಂತಹ ಕಮಲಿ ಮತ್ತು ರಿಷಿ ಈ ಎರಡೂ ಪಾತ್ರವೂ ಕೂಡ ಜನಮಾನಸದಲ್ಲಿ ಇವತ್ತಿಗೂ ಕೂಡ ಹಾಸುಹೊಕ್ಕಾಗಿರುವಂಥ ಪಾತ್ರ, ಅತಿ ಹೆಚ್ಚು ಅಭಿಮಾನಿಗಳನ್ನು ಸಂಪಾದಿಸಿರುವಂಥ ಪಾತ್ರ, ಜನರ ಪ್ರೀತಿಯನ್ನು ಕೂಡ ಗಿಟ್ಟಿಸಿಕೊಂಡಿರುವಂಥ ಪಾತ್ರ. ಇದೇ ಕಮಲಿ ಧಾರಾವಾಹಿಯ ನಾಯಕ ಪಾತ್ರವನ್ನು ರಿಷಿ ಪಾತ್ರವನ್ನು ನಿರ್ವಹಿಸ್ತಿರುವಂಥ ನಿರಂಜನ್ BS ಇವರಿಬ್ಬರು ಕೂಡ ಪರಸ್ಪರ ಪ್ರೀತಿಸ್ತಿದ್ದಾರೆ ಅನ್ನುವಂಥ ಪ್ರಶ್ನೆ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಕಮಲಿ ಧಾರಾವಾಹಿಯ ನಾಯಕ ರಿಷಿ ಪಾತ್ರದಲ್ಲಿ ನಟಿಸಿರುವಂಥ ನಟ ನಿರಂಜನ್ BS ಹಾಗೂ ಕಮಲಿ ಪಾತ್ರಧಾರಿ ಅಮೂಲ್ಯ ಗೌಡ ನಿಜ ಜೀವನದಲ್ಲೂ ಕೂಡ ಪ್ರೀತಿಸ್ತಿದ್ದಾರೆ ಎನ್ನುವಂತಹ ಸುದ್ದಿ ಈಗ ಸಿಕ್ಕಾಬಟ್ಟೆ ಸದ್ದನ್ನೇ ಎಬ್ಬಿಸಿದೆ. ಸದ್ಯದಲ್ಲೇ ಈ ಜೋಡಿ ಗುಡ್ ನ್ಯೂಸ್ ಅನ್ನು ಕೊಡಲಿದೆ ಅನ್ನುವಂಥ ಪೋಸ್ಟರ್ಗಳು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿದ್ದಾವೆ. ಇದೀಗ ಈ ಗಾಳಿ ಸುದ್ದಿಗೆ ಒಂದು ಸಿಹಿಯಾದಂಥ ಸ್ಪಷ್ಟನೆ ಕೂಡ ಸಿಕ್ಕಿದೆ. ನಟ ನಿರಂಜನ್ ಜೊತೆಗೆ ಪ್ರೀತಿಯಲ್ಲಿ ಬಿದ್ದಿದ್ದಾರೆ ಅಮೂಲ್ಯ ಅನ್ನೋದು ಈಗಾಗಲೇ ಗೊತ್ತಾಗಿದೆ. ನಿರಂಜನ್ ಪ್ರೀತಿಗೆ ಅಮೂಲ್ಯ ಗೌಡ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅನ್ನೋದು ಕೂಡ ಈಗ ಅಧಿಕೃತವಾಗಿದೆ. ಈ ಬಗ್ಗೆ ಸ್ವತಃ ಅಮೂಲ್ಯ ಗೌಡ ಅವರೇ ಮಾತನಾಡಿದ್ದಾರೆ. ಕಮಲಿ ಧಾರಾವಾಹಿ ಶುರುವಾದಂಥ ದಿನದಿಂದನೂ ಕೂಡ ಈ ಒಂದು ಗಾಸಿಪ್ ಇದ್ದೇ ಇತ್ತು. ನನ್ನ ಪುಟ್ಟ ಪ್ರಪಂಚದಲ್ಲಿ ನಿರಂಜನ್ ಅವರು ಕೂಡ ಇದ್ದಾರೆ. ಕಮಲಿ ಧಾರಾವಾಹಿ ಮಾಡೋ ಸಮಯದಿಂದನೂ ಕೂಡ ಅವರ ಕುಟುಂಬಕ್ಕೆ ನಾನು ಗೊತ್ತು, ನನ್ನ ಕುಟುಂಬಕ್ಕೆ ಅವರು ಗೊತ್ತು. ನಾವೆಲ್ಲ ಒಂದು ಫ್ಯಾಮಿಲಿ ಫ್ರೆಂಡ್ಸ್ ಥರ ಕ್ಲೋಸ್ ಆಗಿದ್ದೇವೆ ಅಂತಲೂ ಕೂಡ ಹೇಳಿದ್ದಾರೆ. ನಾವಿಬ್ಬರು ಕೂಡ ಪ್ರೀತಿಸ್ತಿದ್ದೇವಾ ಇಲ್ವಾ ಅನ್ನೋದು ನಿಜ ಹೇಳಬೇಕು ಅಂದರೆ ನನಗೂ ಸಹ ಗೊತ್ತಿಲ್ಲ, ಹೇಳೋದಕ್ಕೂ ಕೂಡ ಆಗೋದಿಲ್ಲ. ನಮ್ಮಿಬ್ಬರ ನಡುವೆ ಪ್ರೀತಿ ಇಲ್ಲ ಅಂತ ನಾನು ಹೇಳೋದಿಲ್ಲ. ಇವಾಗ ಏನೂ ಇಲ್ಲ ಅಂತೇಳಿ ಹೇಳಿ ಮುಂದೆ ನಾವಿಬ್ಬರು ಕೂಡ ಪ್ರೀತಿಸಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ಕಮೆಂಟ್ಗಳು ಬರಬಹುದು ಅಂತೇಳಿ ನನಗೆ ಗೊತ್ತು. ಪರೋಕ್ಷವಾಗಿ ಈ ಮೂಲಕ ನಿರಂಜನ್ ಜೊತೆಗಿನ ಪ್ರೀತಿಗೆ ಈಕೆ ಓಕೆ ಎಂದಿದ್ದಾಳೆ, ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾಳೆ ಅನ್ನೋದನ್ನು ಇಲ್ಲಿ ಸುಳಿವು ಬಿಟ್ಟುಕೊಟ್ಟಿದ್ದಾರೆ ಅಮೂಲ್ಯ ಗೌಡ. ಯಾಕೆ ಸುಮ್ಮನೆ ಬೇಡ ಅನ್ನೋದು, ನಿರಂಜನ್ ಒಳ್ಳೆಯ ಹುಡುಗ, ಆದರೆ ಆಗಲಿ, ನನ್ನ ಕಡೆಯಿಂದ ಒಪ್ಪಿಗೆ ಇದೆ. ಡ್ರೀಮ್ ಬಾಯ್ ಅಂತೇಳಿ ನನಗೆ ಕನಸುಗಳೆಲ್ಲ ಇಲ್ಲವೇ ಇಲ್ಲ. ನಾನು ಈ ನಟನಾ ಕ್ಷೇತ್ರದಲ್ಲಿ ಇರೋದರಿಂದ ಅವರಿಗೂ ಈ ಕ್ಷೇತ್ರದ ಬಗ್ಗೆ ಗೊತ್ತಿರಬೇಕು. ಇಬ್ಬರ ಮಧ್ಯೆ ಅಂತಹ ಹೊಂದಾಣಿಕೆ ಇರಬೇಕು. ಇಲ್ಲವಾದರೆ ಜೀವನ ಕಷ್ಟ ಆಗ್ತದೆ. ನಿಯತ್ತಾಗಿರಬೇಕು, ನನ್ನನ್ನು ಅರ್ಥ ಮಾಡ್ಕೊಂಡಿರಬೇಕು. ಇದಿಷ್ಟೇ ನನ್ನ ಆಸೆ, ಇದಿಷ್ಟು ಬಿಟ್ಟು ಬೇರೆ ಏನೂ ಕೂಡ ಇಲ್ಲ ಅನ್ನೋದನ್ನು ಹೇಳ್ತಾ ಎಲ್ಲೋ ಒಂದು ಕಡೆ ನಿರಂಜನ್ ಅವರ ಪ್ರೀತಿಗೆ ಈಕೆ ಓಕೆ ಎಂದಿದ್ದಾಳೆ ಅನ್ನೋದು ಕೂಡ ಇಲ್ಲಿ ಇಂಡೈರೆಕ್ಟ್ಲಿ ಸುಳಿವನ್ನು ಬಿಟ್ಟುಕೊಟ್ಟಿದ್ದಾರೆ. ಈ ಹಿಂದೆಯೂ ಕೂಡ ಸಾಕಷ್ಟು ಸಲ ಈ ಸುದ್ದಿ ಚರ್ಚೆಗೆ ಬಂದಿತ್ತು. ಇವರಿಬ್ಬರು ಕೂಡ ಪ್ರೀತಿಸ್ತಿದ್ದಾರೆ, ಮದುವೆ ಆಗುವಂಥ ಆಲೋಚನೆಗೆ ಆಲ್ರೆಡಿ ಬಂದಿದ್ದಾರೆ. ಕಮಲಿ ಸೀರಿಯಲ್ನಲ್ಲಿರುವಂತಹ ಇವರು ಈ ಕಮಲಿ ಸೀರಿಯಲ್ನಲ್ಲಿ ಗಂಡ ಹೆಂಡತಿಯಾಗಿರುವಂಥ ಇವರು ನಿಜ ಜೀವನದಲ್ಲೂ ಕೂಡ ಗಂಡ ಹೆಂಡತಿಯಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಆದರೆ ಇವರು ಈ ಪ್ರೀತಿಯಲ್ಲಿ ಬಿದ್ದಿರುವಂಥ ವಿಚಾರ ಹೊರಗಡೆ ಗೊತ್ತಾಗೋದು ಬೇಡ. ಸೀರಿಯಲ್ ಸೆಟ್ನಲ್ಲಿ ಸಿಕ್ಕಾಬಟ್ಟೆ ತುಂಟಾಟ ತರಲೆ ಮಾಡೋದು ಹೀಗೆಲ್ಲ ಆಗೋದು ಕಾಮನ್. ಆದರೆ ಹೊರಗಡೆ ಈ ವಿಚಾರ ಬಂತು ಅಂತ ಹೇಳಿದ್ರೆ ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆಗಳಾಗ್ತದೆ. ಜೊತೆಗೆ ಕಮಲಿ ಸಮಯದಿಂದನೂ ಕೂಡ ಈ ಗಾಸಿಪ್ ಇದ್ದೇ ಇದೆ. ನನ್ನದೊಂದು ಪುಟ್ಟ ಪ್ರಪಂಚ ಅಂತೇಳಿ ಹೇಳೋದ್ರ ಮೂಲಕ ಈ ಪ್ರಪಂಚಕ್ಕೆ ನಿರಂಜನನ್ನು ವೆಲ್ಕಮ್ ಮಾಡ್ತೀನಿ ಅನ್ನೋದ್ರ ಮೂಲಕ ಇಲ್ಲಿ ನಿರಂಜನ್ ಕೂಡ ಆ ಪ್ರಪಂಚದಲ್ಲಿ ಇದ್ದಾರೆ ಅಂತೇಳಿ ಹೇಳೋದ್ರಾದ್ರೆ ಮುಗೀತು. ಆ ನಿರಂಜನನ್ನು ಕೂಡ ತನ್ನ ಪ್ರಪಂಚಕ್ಕೆ ಸೇರಿಸ್ಕೊಂಡಾಗಿದೆ. ಸೊ ದಟ್ ಇವರಿಬ್ಬರು ಕೂಡ ಪ್ರೀತಿಯಲ್ಲಿ ಬಿದ್ದಾಗಿದೆ. ಈ ಪ್ರೀತಿ ಇನ್ನು ಮದುವೆ ಆಗೋದಷ್ಟೇ ಬಾಕಿ ಅನ್ನೋದು ಕೂಡ ಅಲ್ಲಿಗೆ ಕ್ಲಿಯರ್ ಆಗ್ತಿದೆ. ಸೊ ದಟ್ ಒಂದಂತೂ ಸ್ಪಷ್ಟವಾಗ್ತಿದೆ, ಅಮೂಲ್ಯ ಗೌಡ ಅವರು ಸದ್ಯದಲ್ಲೇ ಮದುವೆ ಆಗ್ತಾರೆ.
ಮದುವೆ ಆಗುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಅಂತೇಳಿ. ಆರಂಭದಲ್ಲಿ ಅಡ್ಡಗೋಡೆ ಮೇಲೆ ದೀಪವನ್ನು ಇಡ್ತಾನೆ ಬಂದರು. ಇಲ್ಲ 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 ಅಂಥೇಳಿ ಅಡ್ಡಗೋಡೆ ಮೇಲೆ ದೀಪವನ್ನು ಇಟ್ಕೊಂಡು ಸ್ವಲ್ಪ ಯಾಮರಿಸ್ಕೊಂಡೇ ಬಂದರು. ಬಟ್ ಇಲ್ಲ, ಆ ನಂತರ ನಿರಂಜನ್ ಅವರ ಜೊತೆಗೆ ಇನ್ನೆಚ್ಚು ಮತ್ತಷ್ಟು ಕ್ಲೋಸ್ ಆಗ್ತಾ ಹೋಗಿದ್ದು. ನಿರಂಜನ್ ಅವರು ಕೂಡ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದು ಎಲ್ಲದೂ ಕೂಡ ಆಯಿತು. ಇದಾದ ಬಳಿಕ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆಗೋದು ಬೇಡ, ಟ್ರೆಂಡ್ ಆಗೋದು ಬೇಡ ಅನ್ನುವಂಥ ತೀರ್ಮಾನಕ್ಕೆ ಬಂದಂಥ ಇವರು ನಿಧಾನವಾಗಿ ಈ ಬೆಣ್ಣೆಯಲ್ಲಿ ಕೂದಲು ತೆಗೆಯುವಂಥ ಕೆಲಸವನ್ನು ಮಾಡ್ತಾರೆ. ಅದರಲ್ಲೂ ಕೂಡ ಅಮೂಲ್ಯ ಈ ವಿಚಾರವನ್ನು ತುಂಬ ನೀಟಾಗಿ ಹ್ಯಾಂಡಲ್ ಮಾಡ್ತಾರೆ. ಈಗ ನಿರಂಜನ್ ಈ ಅಮೂಲ್ಯಗೌಡ ಏನು ಅಂದ್ಕೊಂಡಿದ್ರಲ್ಲ, ಸಿಂಪಲ್ಲು ಲಾಯಲ್ಲು, ಅದಕ್ಕೆ ಪೂರಕವಾಗಿದ್ದಾರೆ ಅನ್ನೋದನ್ನು ಕೂಡ ಹೇಳ್ಕೊಂಡಿದ್ದಾರೆ. ಹಾಗಾಗಿನೇ ಇವರಿಬ್ಬರು ಕೂಡ ಒಂದಾಗ್ತಾರೆ, ಮದುವೆ ಆಗ್ತಾರೆ ಅನ್ನೋದು ಕೂಡ ಹೇಳುವಂಥದ್ದು. ಸಹಜವಾಗಿ ಎಲ್ರಿಗೂ ಕೂಡ ಇಂಥದ್ದೊಂದು ಖುಷಿಯ ವಿಚಾರ. ಯಾಕಂತ ಹೇಳಿದ್ರೆ ಸೀರಿಯಲ್ನಲ್ಲಿ ಒಟ್ಟಿಗೆ ನೋಡಿದರು, ಇಷ್ಟಪಟ್ಟಿದ್ರು, ಎಲ್ಲರೂ ಕೂಡ ಹಾರೈಸಿದ್ರು. ಈಗ ನಿಜ ಜೀವನದಲ್ಲೂ ಕೂಡ ಜೊತೆ ಆಗ್ತಿದ್ದಾರೆ. ರಿಷಿ ಪಾತ್ರದ ನಿರಂಜನ್ ಮತ್ತು ಕಮಲಿ ಪಾತ್ರದ ಅಮೂಲ್ಯ ನಿಜ ಜೀವನದಲ್ಲೂ ಕೂಡ ಗಂಡ ಹೆಂಡತಿ ಆಗ್ತಿದ್ದಾರೆ. ಕಮಲಿ ಮತ್ತು ರಿಷಿ ಇಬ್ಬರು ಕೂಡ ಒಂದಾಗೋದು, ಇವರಿಬ್ಬರು ಕೂಡ ದಾಂಪತ್ಯವನ್ನು ಮುನ್ನಡೆಸುವಂಥದ್ದು, ಇದೆಲ್ಲದೂ ಕೂಡ ಖುಷಿಯ ವಿಚಾರ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಈಗಾಗಲೇ ಕಮೆಂಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇವರ ಈ ಜೋಡಿಗೆ ಶುಭ ಹಾರೈಸೋದಕ್ಕೆ ಕೂಡ ಶುರು ಮಾಡಿದ್ದಾರೆ. ಹೀಗಾಗಿ ಇಲ್ಲಿ ಈ ಹಿಂದೆಯೂ ಕೂಡ ಇವರಿಬ್ಬರು ಸಾಕಷ್ಟು ಕಡೆ ಒಟ್ಟಿಗೆ ಹೋಗಿದ್ದು, ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಒಟ್ಟಿಗೆ ಭಾಗಿಯಾಗಿತ್ತು. ತೆಲುಗಿನ ಒಂದು ರಿಯಾಲಿಟಿ ಶೋನಲ್ಲೂ ಕೂಡ ಭಾಗಿಯಾಗಿ ಅಲ್ಲೂ ಕೂಡ ಮಾತನಾಡಿದ್ದು. ಇವೆಲ್ಲದೂ ಕೂಡ ಒಂದು ರೀತಿಯಲ್ಲಿ ಇವರ ಪ್ರೀತಿಗೆ ಕನ್ನಡಿಯಾಗೇ ಇತ್ತು. ಅಷ್ಟೇ ಅಲ್ಲ, ಅಮೂಲ್ಯ ಅವರ ಫೋಟೋವನ್ನು ಹಾಕಿ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಜಗವೇ ನೀನು ಗೆಳತಿ ಹಾಡನ್ನು ಕೂಡ ಹಾಕಿದ್ರು. ಅವತ್ತೇ ಅಂದ್ಕೊಂಡಿದ್ರು, ಓಹೋ ಅಣ್ಣಂಗೆ ಫಿಕ್ಸ್ ಆಗಿದೆ ಅಲ್ಲವೋ ಅಂತ ಹೇಳ್ಬಿಟ್ಟು. ಅಲ್ಲೇ ಇವರಿಬ್ಬರ ಪ್ರೀತಿ ಕೂಡ ಕನ್ಫರ್ಮ್ ಆಗಿತ್ತು. ಒಟ್ಟಿನಲ್ಲಿ ಅಮೂಲ್ಯ ಹಾಗೂ ನಿರಂಜನ್ ಇಬ್ಬರು ಕೂಡ ನಿಜ ಜೀವನದಲ್ಲಿ ಒಂದಾಗಲಿ ಅಂತ ಹೇಳ್ಬಿಟ್ಟು ಫ್ಯಾನ್ ಹಾರೈಸ್ತಾ ಇದ್ರೆ, ಅಮೂಲ್ಯ ಅವರು ಈ ಇಂಡಸ್ಟ್ರಿಗೆ ಬರೋದಕ್ಕಿಂತ ಮುಂಚೆನೇ ಸಾಕಷ್ಟು ಕನಸುಗಳನ್ನು ಇಟ್ಕೊಂಡು ಬಂದವರು. ಆ ಎಲ್ಲ ಕನಸುಗಳು ಕೂಡ ನನಸಾಗಲಿ, ಇವರಿಬ್ಬರ ಪ್ರೀತಿ ಹೀಗೆ 100 ಕಾಲ ಇರಲಿ. ಜೊತೆಗೆ ಕಮಲಿ ಮತ್ತು ಈ ರಿಷಿ ಜೋಡಿ ಏನಿದೆ, ಇದು ನಿಜ ಜೀವನದಲ್ಲೂ ಕೂಡ ಒಟ್ಟಾಗಿ ಸುಂದರವಾಗಿ ಬದುಕಲಿ ಅನ್ನೋದು ನಮ್ಮೆಲ್ಲರ ಹಾರೈಕೆ, ಆಶಯ. ನಿಮ್ಮದು ಕೂಡ ಇದೇ ಹಾರೈಕೆ ಆದರೆ ಈ ಜೋಡಿಯ ಪ್ರೀತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ನಿಮ್ಮ ಹಾರೈಕೆ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.